ಇವತ್ತು ಕೂಡ ಬೆಂಗಳೂರಿನಲ್ಲಿ ಮತ್ತೆ ಜೆಸಿಬಿಗಳು ಘರ್ಜಿಸಲಿವೆ. ನಿನ್ನೆಯಿಂದ 200 ಮನೆಗಳನ್ನು ಡೆಮಾಲಿಷನ್ ಮಾಡೋ ಕಾರ್ಯ ನಡೀತಾ ಇರುವಂಥದ್ದು. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನು ನೆಲಸಮ ಮಾಡಲಾಗ್ತಾ ಇದೆ. GBA ಜಾಗವನ್ನು ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಒಂದಲ್ಲ ಎರಡಲ್ಲ ಬರೋಬ್ಬರಿ 800 ಮನೆಗಳನ್ನು ಈ ರೀತಿ ಒತ್ತುವರಿ ಮಾಡಿ ಜಾಗವನ್ನು ನಿರ್ಮಿಸಿದಂತಹ 200 ಮನೆಗಳನ್ನು ಸದ್ಯ ಪಾಲಿಕೆ ಡೆಮಾಲಿಷ್ ಮಾಡ್ತಾ ಇರುವಂಥದ್ದು. ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ಇಂದ ನಡೀತಾ ಇರುವಂತಹ ಡೆಮಾಲಿಷನ್ ಕಾರ್ಯ ಇದು. ಈ ಡೆಮಾಲಿಷನ್ ಕೆಲಸ ಇವತ್ತು ಕೂಡ ಮುಂದುವರಿಯಲಿದೆ. JCBಗಳು ಇವತ್ತು ಗರ್ಜಿಸಲಿವೆ. ಕೋಗಿಲು ಲೇಔಟ್ನಲ್ಲಿ, ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಆಗಿರುವಂತಹ ಒತ್ತುವರಿಯನ್ನು ಸದ್ಯ GBA ತೆರವು ಮಾಡ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದನ ಮಾಹಿತಿಯನ್ನ ನೀಡ್ತಾರೆ. ಚಂದನ, ನಿನ್ನೆಯಿಂದ ನಡೀತಾ ಇರುವಂತಹ ಅಕ್ರಮ ಒತ್ತುವರಿ ತೆರವು ಕಾರ್ಯ ಇವತ್ತು ಕೂಡ JCBಗಳು ಘರ್ಜಿಸಲಿವೆ. ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಚಂದನ? ನವೀನ್, ನಿಜಕ್ಕೂ ಇಲ್ಲಿನ ಪರಿಸ್ಥಿತಿಯನ್ನ ವಿವರಿಸೋದಾದ್ರೆ ಇಲ್ಲಿರುವಂತ ಅನಧಿಕೃತ ಕಟ್ಟಡಗಳನ್ನ ಡೆಮಾಲಿಷ್ ಮಾಡ್ತಾ ಇರುವಂತ GBA ಅಧಿಕಾರಿಗಳು ಈಗ ಡೆಮಾಲಿಷ್ ಕಾರ್ಯವನ್ನ ಮುಂದುವರೆದಿದ್ದಾರೆ. ಮತ್ತೊಂದ್ ಕಡೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಆ ಕಟ್ಟಡಗಳಲ್ಲಿ ವಾಸ ಇದ್ದ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಇಲ್ಲಿರುವಂತ 200ಕ್ಕೂ ಹೆಚ್ಚು ಕಟ್ಟಡಗಳನ್ನ ಡೆಮಾಲಿಷ್ ಮಾಡಿದ್ರಿಂದ ಅವರಿಗೆ ಇಲ್ಲಿ ಬದುಕೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದ್ರೆ ಊಟ, ಈ ರಣ ಚಳಿಯಲ್ಲಿ ಬದುಕೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಅವ್ರನ್ನ ಈ ಲಾರಿಗಳ ಮುಖಾಂತರ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಕೆಲಸ ಆಗ್ತಾ ಇರುವಂತದ್ದು. ಹೀಗಾಗಿ ಮತ್ತೊಂದು ಕಡೆ ಈ ಒಂದು ಪ್ರಾರಂಭಿಕ ಹಂತದಲ್ಲಿ 200 ಕಟ್ಟಡಗಳನ್ನ ಡೆಮಾಲಿಷ್ ಮಾಡಿರುವಂತ GBA ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಈ ರೀತಿ ಅನಧಿಕೃತವಾಗಿ ಕಟ್ಕೊಂಡಿರುವಂತ ಕಟ್ಟಡಗಳನ್ನ ಮುಂದುವರೆದಂತೆ ಡೆಮಾಲಿಷ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರೋದು ನವೀನ್. ಥ್ಯಾಂಕ್ ಯು ಚಂದನ ಡೀಟೇಲ್ಸ್ಗೆ.